ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಹೆಬ್ಬಗೋಡಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಎಚ್ ಮಧುರಾಜ್ ಅವ್ರ ಮನೆ ಇದೆ. ಅವ್ರ ಸಂದರ್ಶನ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ಮಧುರಾಜ್. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋದು ಸರ್? ಹೆಬ್ಬಗೋಡಿ ಗ್ರಾಮ ಪಂಚಾಯತಿ. ಹೆಬ್ಬಗೋಡಿ ಗ್ರಾಮ ಪಂಚಾಯತಿ. ಸರ್ ರಾಜಕೀಯಕ್ಕೆ ಬರೋದಕ್ಕೆ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್? ನಾವು ರಾಜಕೀಯ ಬರ್ದಿರೋದಕ್ಕೆ ಮುಂಚೆ ನಾವು ಮಾಮೂಲಿ ಸೋಷಿಯಲ್ ಸರ್ವಿಸ್ ಜನಗಳಿಗೆ ಅದು ಇದು ಕಷ್ಟ ಸುಖ ಅದೆಲ್ಲ ಏನೋ ನಾವು ಕಷ್ಟ ಆದರೆ ಅದೇ ಇದು ಮಾಡ್ಕೊಂಡು ಸೋಷಿಯಲ್ ಸರ್ವಿಸ್ ಒಂದು 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. 15-20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದೇ ಫಸ್ಟ್ ರಾಜಕೀಯಕ್ಕೆ ಬಂದಿದ್ದು? ನಾವು 2010ರಲ್ಲಿ ಬಂದಿದ್ದು ರಾಜಕೀಯಕ್ಕೆ. 10ರಲ್ಲಿ ನಾನು ಮೆಂಬರ್ ಆಗಿ ಎಲೆಕ್ಟೆಡ್ ಬಾಡಿ ಮೆಂಬರ್ ಆಗಿ ಬಂದಿದ್ದು. ಸರ್ ತಮ್ಮ ಕುಟುಂಬದಲ್ಲಿ ತಾವೇನೋ ಫಸ್ಟು? ಇಲ್ಲ, ನಮ್ಮ ಬ್ರದರ್ ಅವ್ರು ನನಗಿಂತ ಮುಂಚೆ ಇದ್ದಾರೆ. ಏನಾಗಿದ್ರು ಸರ್? ಅವ್ರು ಮುಂಚೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಮತ್ತೆ 6 ತಿಂಗಳಿಗೆ ತಾಲೂಕ್ ಪಂಚಾಯತ್ ಸದಸ್ಯರಾದರು. ಮತ್ತೆ 3 ವರ್ಷ ಬಿಟ್ಟು ತಾಲೂಕು ಅಧ್ಯಕ್ಷರಾದರು. ಈಗ 2011ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಸರ್ ಅವ್ರ ಹೆಸರು ಸರ್? ಪ್ರಭಾಕರ್ ರೆಡ್ಡಿ. ರೂಪಾ ಪ್ರಭಾಕರ್ ಅಂತ ಹೇಳಿದ್ರು. ಸರ್ ಗ್ರಾಮ ಪಂಚಾಯತಿ ಬಂದರೆ ಪಕ್ಷ ಬರಲ್ಲ, ಹಾಗಾಗಿ ತಾವು ಯಾವ್ದಾದ್ರು ಪಕ್ಷದ ಜೊತೆ ಗುರುತಿಸ್ಕೊಂಡಿರೋದು? ಪಕ್ಷ BJP-ಯಲ್ಲಿ ನಮ್ಮ ಇಲ್ಲಿ MLA ನಾರಾಯಣ ಸ್ವಾಮಿ ಹೋಗಿದ್ರು, ಅವ್ರು ಮುಗಿಸ್ಕೊಂಡು ನಾನು ಇದು ಮಾಡಿ. ಸರ್ ನಿಮ್ಗೆ ರಾಜಕೀಯಕ್ಕೆ ಬರಬೇಕು ಅಂತ ಗುರುಗಳು ಯಾರಾದರೂ ಹಿಂದೆಗಡೆ ಅಂತ? ಇಲ್ಲ, ನಮ್ಮ ಬ್ರದರ್ ಅವರು. ನಿಮ್ಮ ಬ್ರದರ್ ಅವರೇ ನಿಮ್ಮ ರಾಜಕೀಯ? ಅವರು ಗ್ರಾಮ ಪಂಚಾಯತ್ ಸದಸ್ಯ ಆದಮೇಲೆ ಮತ್ತೆ ಅವ್ರ ಸ್ಥಾನ ನಮಗೆ ಬಿಟ್ಟು ಕೊಟ್ಟಿದ್ದಾರೆ. ಹೌದು ಸರ್. ಅವ್ರ ಸ್ಥಾನ ಉಳಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯವಾಗಿ ಅವ್ರಿಗೇನು ಬಿಟ್ಟು ಕೊಟ್ಟಿದ್ದಾರೆ ಅದು ನಾವು ಜನಗಳಿಗೆ ಏನು ಕಷ್ಟ ಸುಖ ಮಾಡ್ಕೊಂಡು ಅವ್ರಿಗೇನು ತೊಂದರೆ ಇದೆ ಮಾಡ್ಕೊಂಡು ಅವ್ರಿಗೆ ಒಳ್ಳೆ ಹೆಸರು ಉಳಿಸ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನ ಮಾಡ್ಕೊಂಡು ಹೋಗ್ತಾ ಸರ್. ತಮ್ಮದು ವಿದ್ಯಾಭ್ಯಾಸ ಸರ್? SSLC. ಸರ್ ಇವತ್ತಿನ ಸ್ಥಿತಿಗತಿಗೆ ರಾಜಕೀಯ ಮಾಡಲಿಕ್ಕೆ ಎಷ್ಟು ವಿದ್ಯಾಭ್ಯಾಸ ಬೇಕು ಸರ್ ನಿಮ್ಮ ಪ್ರಕಾರ? ಈಗ ಸ್ವಲ್ಪ ಬೇಕಾಗ್ತದೆ. ಈಗಿರೋ ಎಜುಕೇಷನ್ ಪ್ರಕಾರ BA BCom ಮಾತ್ರ ಇರಬೇಕು ಸರ್. ಇವತ್ತಿನ ರಾಜಕೀಯ ಪರಿಸ್ಥಿತಿ ನೋಡಿ ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಅನುಭವ? ಈಗ ರಾಜಕೀಯ ಬಂದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಜನಗಳಿಗೆ ಈಗೇನಾಗಿದೆ ಅಂದರೆ ಜನಗಳಿಗೆ ಯಾವ ಪಕ್ಷದ ಮೇಲೂ ವಿಶ್ವಾಸ ಇಲ್ಲ. ಯಾವ ಪಕ್ಷದ ಮೇಲೂ ವಿಶ್ವಾಸ. ರಾಜಕೀಯ ಅಂದರೆ ಜನ ಓಟ್ ಹಾಕೋದಕ್ಕೆ ಹಿಂದೆ ಮುಂದೆ ಜರೀತಾರೆ. ನಮ್ಗೆ ಒಳ್ಳೆಯಲ್ಲಿ ಉದಾಹರಣೆಗೆ 4,000 5,000 ಓಟ್ ಇದೆ. ಆದರೆ ಓಟ್ ಓಡೋದೇ 1,500 2,000 ಓಟ್. ಪೋಲ್ ಹಾಕೋದೇ 1,500 2,000. ಸರ್ ತಾವು ಯಾವುದೋ ಸಂಘ ಸಂಸ್ಥೆ ಅಂತ ಗುರುತಿಸ್ಕೊಂಡಿದ್ದು ಆ ರೀತಿಯಾದಂಥ ಯಾವುದೇ ರೀತಿಯಾಗಿ ಇಲ್ಲ ಸರ್. ಆಲ್ರೆಡಿ ನೀವು ಸದಸ್ಯರಾಗಿ 3 ವರ್ಷ ಅಧಿಕಾರ ಮುಗಿದಿದೆ. 3 ವರ್ಷ ಈ ಮುಗಿದಿರೋಂಥ ಅದರಲ್ಲಿ ನಿಮ್ಮ ಗೊಲ್ಲಳ್ಳಿಗೋಸ್ಕರ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ ಸರ್? ನಾವು ಮಾಡಿದ್ದೀವಿ ಸುಮಾರು ಒಂದು ನೀರಿನ ಸಮಸ್ಯೆ ಸುಮಾರು ಒಂದು 60 ಭಾಗದಷ್ಟು ಇದು ಮಾಡಿದ್ದೀವಿ. ನಾವು ಪಂಚಾಯಿತಿ ಸದಸ್ಯರಾದ್ಮೇಲೆ 7 ಬೋರ್ ಕೊಡ್ತಿದ್ದೀವಿ. 7 ಬೋರಲ್ಲಿ ನೀರು ಸಿಕ್ಕಿದೆ. 1,100 ಅಡಿಗೆಲ್ಲ ಮನೆಗೂ ಸಬ್ ಟ್ಯಾಂಕಿಗೂ ನೀರು ಕೊಟ್ಟಿದ್ದೀವಿ. ಪಬ್ಲಿಕ್ ಟ್ಯಾಪ್ಗೂ ನೀರು ಕೊಟ್ಟಿದ್ದೀವಿ. ಕಾಮಗಾರಿಗಳು ಮಾಡಿದ್ದೀವಿ. ಬೀದಿ ದೀಪಗಳು ಅಳವಡಿಸಿದ್ದೀವಿ. ಆದಷ್ಟು ಸುಧಾರಿಸಿದ್ದೀವಿ. ಜನಗಳಿಗೆ ಏನು ತೊಂದರೆ ಇಲ್ಲದಿದ್ದಂಗೆ ಇಂಥ ಬರಗಾಲದಲ್ಲಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಏನೋ ನೀರಿತ್ತೇನೋ, ಭೂಮಿ ಒಳಗೆ ನೀರಿತ್ತು. ನಾವು ಬೋರ್ ಹಾಕಿದ್ರೆ ಯಾವುದು ಫೈಲ್ ಆಗಿದ್ರೆ ನೀರು ಸಿಕ್ತು. ಸರ್ ಇದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಹೆಬ್ಬಗೋಡಿ. ಆ ಹೆಬ್ಬಗೋಡಿ ಸದಸ್ಯರಾಗಿ ನಿಮಗೆ ನಿಮ್ಮ ಪಂಚಾಯತಿಯ ಆಗುವಗಳು ಹೇಗೆ ಅನ್ನಿಸ್ತಾ ಇದೆ ಸರ್? ಆಗುವಗಳು ಮುಂಚೆ ನಮಗಿಲ್ಲ. ಪಂಚಾಯತ್ ಅಧ್ಯಕ್ಷರು ಏನು ಮಾಡಿದ್ದು ನಾವು ಸತಿ ಅಧ್ಯಕ್ಷರು ಮಾಡಿದ್ದೆಲ್ಲ ನಾವೇನು ಇದು ಇನಾಮಿನೇಟ್ ಆಗಿ ಮಾಡಿಸಿದ್ದೀವಿ. ಯಾರು ಅಧ್ಯಕ್ಷರು ನಾವು ಫಸ್ಟ್ ಲತಾ ಅವರು ಚೇರ್ಮನ್ ಅಧ್ಯಕ್ಷರಾಗಿದ್ದರು. ಅವ್ರು ಇನಾಮಿನೇಟ್ ಆಗಿ ಆಗಿತ್ತು. ಇನಾಮಿನೇಟ್ ಆಗಿ ಅಧ್ಯಕ್ಷರು ಮಾಡ್ತೀವಿ. ಇನಾಮಿನೇಟ್ ಆಗಿ ಅಧ್ಯಕ್ಷರು ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೆ ಇದು ನಮಗೆ ರೆಸ್ಪಾನ್ಸಿಬಲ್ ಕೊಟ್ಟು ಕೆಲಸ ಮಾಡಲೇಬೇಕಾಗ್ತದೆ. ಈಗ ಏನಾಗ್ತದೆ, ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಓಟ್ಗಳು ಕೊಂಡ್ಕೊಳ್ತಾರೆ. 1 ಲಕ್ಷ 50 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಒಂದೊಂದು ಮೆಂಬರ್ ಕೊಂಡ್ಕೊಳ್ತಾರೆ. ಆಗ ನೋಡ್ತಾರೆ ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾವು ಇನಾಮಿನೇಟ್ ಆಗಿ ಮಾಡಿಸಿದ್ದೆ. ನಮ್ಮ ಪ್ರಭಾಕರ್ ರೆಡ್ಡಿ ಅವರೇ ಮಾಡಿಸಿದ್ವಿ. ಓಕೆ ಸರ್. ಅವ್ರಾಗ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವರೇ ಎಲ್ಲ ಅವರೇ ಮಾಡಿಸಿ. ಸರ್ ಉಳಿದಂಥ 2 ವರ್ಷ ಅವಧಿಯಲ್ಲಿ ಇಂಥ ಕೆಲಸ ಮಾಡಲೇಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ನಿಮ್ಮ ಬಲ್ಲೊಳ್ಳಿಗೋಸ್ಕರ? ಅನ್ಕೊಂಡಿದ್ದೆ. ಏನು ಅಂದ್ಕೊಂಡಿದ್ದೀರಾ? ನಮಗೆ ನೀರಿನ ಸಮಸ್ಯೆ ಇತ್ತು. ನೀರಿನ ಸಮಸ್ಯೆ ಸ್ವಲ್ಪ ಹೆಚ್ಚಿಕೊಂಡು ಒಂದು 70 ಭಾಗದಷ್ಟು ಮುಗಿಸಿದ್ದೀವಿ. ಓಕೆ. ಇನ್ನೊಂದು 2 ಪಂಪ್ ಸೆಟ್ ಬರಬೇಕಾಗಿತ್ತು. ಪಂಪ್ ಸೆಟ್ 2 ಆಗಬೇಕು. ಇನ್ನೊಂದು ಕೆಲವು ಕಡೆ ನೀರಿನ ನಲ್ಲಿ ಸಮಸ್ಯೆ ಅದು ಮಾಡ್ಕೊಳ್ಬೇಕು. ಇನ್ನು ಕಾಮಗಾರಿಗಳು ಸ್ವಲ್ಪ ಇದೆ. ಕಾಮಗಾರಿಗಳು ಸ್ವಲ್ಪ ಮಾಡಬೇಕು ಸರ್. ಇವತ್ತಿನ ಈ ಸ್ಥಾನಕ್ಕೆ ಬರೋಕ್ಕೆ ಮತ ನೀಡಿದ ಮತ ಬಾಂಧವರೇ ಕಾರಣ. ಹೌದು. ಆ ಮತ ಬಾಂಧವರಿಗೆ ಈ ಸಂದರ್ಶನದ ಮುಖಾಂತರ ಏನು ಹೇಳ್ತೀರಾ ಸರ್ ನೀವು? ಮತ ಬಾಂಧವರಿಗೆ ನನಗೆ ಅವತ್ತೊಂದು ರಾಜಕೀಯದಲ್ಲಿ ನಾನು ಅವತ್ತು ಮುಂಚೆಯಿಂದ ಸೋಷಿಯಲ್ ವರ್ಕ್ ಮಾಡ್ಕೊಬಂದೆ. ಆಮೇಲೆ ಮತ್ತೆ ಸೋಷಿಯಲ್ ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದೆ. ಇನ್ನೊಂದು ಸತಿ ಒಂದು ಎಲೆಕ್ಟೆಡ್ ಬಾಡಿ ಮೆಂಬರ್ ಆಗಬೇಕಾಗ್ತದೆ ಅಂದ್ಬಿಟ್ಟು ಅವರೇ ಜನಗಳೇ ನಾನು ನಿಲ್ಲಿಸಿ ಓಟ್ ಹಾಕಿ ಮಾಡಿದ್ದೆ. ಅವ್ರು ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ನಾನು ಯಾವತ್ತೂ ಮೊಬೈಲು ಒಂದಿನ ಆಫ್ ಮಾಡೋದಿಲ್ಲ. 12 ಗಂಟೆ ರಾತ್ರಿ ಆಗಲಿ 1 ಗಂಟೆ ರಾತ್ರಿ ಆಗಲಿ ಅವ್ರು ಏನೇ ತೊಂದರೆ ಆಗಲಿ ಅವ್ರು ಪರಿಹಾರ ಮಾಡ್ತಾ ಇದ್ದೀನಿ. ಅವ್ರ ವಿಶ್ವಾಸ ಇರೋದ್ರಿಂದಲೇ ನಾನು ಇವತ್ತು ಇಷ್ಟೊಂದು ನಮಗೊಂದು ಅವರೇ ಆಶೀರ್ವಾದ ನನಗೆ. ಸರ್ ತಮ್ಮ ಅಮೂಲ್ಯ ಕ್ಷಣ ನಮ್ಮ ಜೊತೆ ಕಳೆದಕ್ಕೆ ತುಂಬ ಹೃದಯದ ಧನ್ಯವಾದಗಳು.